ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಮನವಮಿಯನ್ನು ಯಾವತ್ತು ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು, ಶುಭ ಮುಹೂರ್ತ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ರಾಮದೇವರ ಜನನದ ದಿನವನ್ನು ನಾವು ರಾಮನವಮಿ ಅಂತ ಆಚರಣೆ ಮಾಡ್ತೀವಿ. ಶ್ರೀರಾಮದೇವರು ತ್ರೇತಾಯುಗದಲ್ಲಿ ರಾಕ್ಷಸರ ಸಂಹಾರಕ್ಕಾಗಿ ಬಂದವರು, ಭಗವಂತನ ಅವತಾರ ಅಂತ ಹೇಳ್ಬೋದು. ಸಾಕ್ಷಾತ್ ಮಹಾವಿಷ್ಣುವಿನ 7ನೇ ಅವತಾರ ಶ್ರೀರಾಮದೇವರ ಅವತಾರ. ಹಾಗಾಗಿ ಶ್ರೀರಾಮದೇವರ ಅವತಾರವಾದಂತಹ ದಿನ ರಾಮನವಮಿ. ಅವತ್ತಿನ ದಿವಸ ನಾವು ರಾಮದೇವರ ಆರಾಧನೆಯನ್ನು ತಪ್ಪದೇ ಮಾಡಬೇಕು. ಪ್ರಭು ಶ್ರೀರಾಮಚಂದ್ರರು ಕೇವಲ ಧರ್ಮವನ್ನು ಪಾಲಿಸುವುದರಲ್ಲ, ಬದಲಾಗಿ ಅವರೇ ಧರ್ಮದ ಜೀವಂತ ಸ್ವರೂಪ ಎಂದರ್ಥ ಬರುತ್ತದೆ. ಪ್ರಭು ಶ್ರೀರಾಮಚಂದ್ರರು ದೇವರಾಗಿದ್ದರೂ ಸಹ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಷ್ಟಗಳೆಲ್ಲವನ್ನ ಅನುಭವಿಸಿ ಮೌಲ್ಯಗಳನ್ನು ಹೇಗೆ ಪಾಲಿಸಬೇಕು ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು. ಸೂರ್ಯವಂಶದ ಕುಡಿಯಾಗಿ ಜನಿಸಿ ಅರಮನೆ ಸುಖವನ್ನೆಲ್ಲ ತ್ಯಜಿಸಿ ಕಾಡಿನ ಸಂಕಷ್ಟಗಳನ್ನೆಲ್ಲ ನಗುನಗುತ್ತಾ ಸ್ವೀಕರಿಸಿದಂತಹ ಪ್ರಭು ಶ್ರೀರಾಮಚಂದ್ರರ ಜೀವನ ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಧರ್ಮದ ಹಾದಿ ಎಂದಿಗೂ ಅಜೇಯ ಎಂಬುದು. ಅಧಿಕಾರಕ್ಕಿಂತಲೂ ಕರ್ತವ್ಯ ದೊಡ್ಡದು ಎಂಬುದನ್ನು ಜಗತ್ತಿಗೆ ಸಾರಿ ತಿಳಿಸಿದ ಮಹಾನ್ ಮಾನವತಾವಾದಿ ಪ್ರಭು ಶ್ರೀರಾಮಚಂದ್ರರು. ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಂಕೇತವಾದ ಮತ್ತು ಭಗವಂತ ಮಹಾವಿಷ್ಣುವಿನ 7ನೇ ಅವತಾರವಾದ ಪ್ರಭು ಶ್ರೀರಾಮಚಂದ್ರರು ಜನಿಸಿದಂತಹ ಪುಣ್ಯ ದಿನವೇ ಶ್ರೀರಾಮನವಮಿ. ಇನ್ನು ರಾಮನವಮಿಯನ್ನು ಯಾವಾಗ ಆಚರಣೆ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ತಿಥಿ ಪುನರ್ವಸು ನಕ್ಷತ್ರ ಆ ದಿನ ಇರಬೇಕು. ಜೊತೆಗೆ ಶ್ರೀರಾಮಚಂದ್ರರು ಹುಟ್ಟಿದ್ದು ಶ್ರೇಷ್ಠವಾದ ಅಭಿಜಿತ್ ಮುಹೂರ್ತದಲ್ಲಿ. ಆ ಸಮಯದಲ್ಲಿ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದು ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಶ್ರೀರಾಮನವಮಿಯನ್ನು ಯಾವ ದಿನ ಮಾಡಬೇಕು ಮತ್ತು ಪೂಜಾ ಸಮಯ ಏನು ಅಂತ ನೋಡೋದಾದರೆ, ಈ ಸಲ ರಾಮನವಮಿಯನ್ನು 27ನೇ ತಾರೀಕು ಶುಕ್ರವಾರ ಅತ್ಯಂತ ಶುಭಯೋಗದಲ್ಲಿ ಬಂದಿದೆ. ಪ್ರತಿಯೊಬ್ಬರು ಆ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ರಾಮನವಮಿ ಆಚರಣೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಆ ದಿನ ಪುನರ್ವಸು ನಕ್ಷತ್ರವೂ ಇದೆ. ಆ ದಿನ ನಮಗೆ ಪುನರ್ವಸು ನಕ್ಷತ್ರವೇ ಪ್ರಾಪ್ತಿಯಾಗ್ತಿದೆ. ಅದನ್ನು ಶ್ರೀರಾಮಚಂದ್ರರ ನಕ್ಷತ್ರ ಅಂತ ಕೂಡ ಹೇಳ್ತೀವಿ. ಪೂಜಾ ಸಮಯವನ್ನು ನೋಡೋದಾದರೆ ನವಮಿ ತಿಥಿ ಯಾವಾಗ ಆರಂಭ ಮತ್ತು ಯಾವಾಗ ಅಂತ್ಯ ಅನ್ನೋದನ್ನು ನೋಡಬೇಕಾಗತ್ತೆ. ಶ್ರೀರಾಮನವಮಿ ಈ ವರ್ಷ ಅಂದರೆ ಮಾರ್ಚ್ 26 ಮತ್ತು 27 ಎರಡೂ ದಿನಗಳಲ್ಲಿ ಆಚರಣೆ ಮಾಡಬಹುದು. 2 ದಿನ ಬಂದಿದೆ. ಇವಾಗ ನಮಗೆ ನವಮಿ ತಿಥಿಯನ್ನು ನೋಡೋದಾದರೆ, ನವಮಿ ತಿಥಿ ಆರಂಭವಾಗೋದು ಮಾರ್ಚ್ 26ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:06 ಅಂತ್ಯವಾಗತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ನವಮಿ ತಿಥಿ ಇರೋದು 26ನೇ ತಾರೀಕು ಇದ್ದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ಮಾರ್ಚ್ 27ನೇ ತಾರೀಕು ಬಂದಿದೆ. ಹಾಗಾಗಿನೇ 2 ದಿವಸಗಳು ಕೂಡ ಶ್ರೀರಾಮನವಮಿಯನ್ನು ಆಚರಣೆ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಶಾಸ್ತ್ರದ ಪ್ರಕಾರ ನೋಡೋದಾದರೆ, ಸೂರ್ಯ ಉದಯ ಆಗೋ ತಿಥಿ ಯಾವ ದಿನಾಂಕದಂದು ಬಂದಿರುತ್ತೋ ಅವತ್ತಿನ ದಿವಸ ನಾವು ಹಬ್ಬ ಆಗಲಿ ವ್ರತಗಳನ್ನಾಗಲಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಮಾರ್ಚ್ 26ನೇ ತಾರೀಕು ಪೂಜೆ ಮಾಡ್ಕೋಬಹುದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಮಾರ್ಚ್ 26ನೇ ತಾರೀಕು ಬೆಳಗ್ಗೆ 11:12 ಆರಂಭವಾದರೆ ಮಧ್ಯಾಹ್ನ 1:38 ಕೂಡ ನಿಮಗಿಲ್ಲಿ ಪೂಜೆ ಮಾಡೋದಕ್ಕೆ ಒಳ್ಳೆಯ ಸಮಯ ಇದೆ. ಹಾಗೆ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು 26ನೇ ತಾರೀಕು ಪೂಜೆಯನ್ನು ಮಾಡಬಹುದು. ಇನ್ನು 27ನೇ ತಾರೀಕು ಶ್ರೀರಾಮನವಮಿ ಆಚರಣೆ ಮಾಡುವಂಥವ್ರು ನವಮಿ ತಿಥಿ ಬೆಳಗ್ಗೆ 10:06 ಮುಗಿಯುತ್ತೆ. ಅದರೊಳಗೆ ನೀವು ಪೂಜೆ ಮಾಡ್ಕೋತೀವಿ ಅಂದರೆ ಮಾಡ್ಕೋಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂದರೂ ಕೂಡ ಮಾಡಬಹುದು. ಹಾಗೆ ನಾವು ಮಧ್ಯಾಹ್ನ ಪೂಜೆ ಮಾಡ್ಕೋತೀವಿ ಅನ್ನೋರು ಕೂಡ ಒಳ್ಳೆ ಶುಭ ಮುಹೂರ್ತ ಯಾವತ್ತಿನ ದಿವಸ ನಮಗಿದೆ. ನವಮಿ ಮುಗಿದ್ರೂ ಕೂಡ ನೀವು ಪೂಜೆನ ಮಾಡ್ಕೋಬಹುದು. ಮಾರ್ಚ್ 27ನೇ ತಾರೀಕು ಬೆಳಗ್ಗೆ 11:12 ಪ್ರಾರಂಭವಾಗಿ ಮಧ್ಯಾಹ್ನ 1:38 ಕೂಡ ನೀವು 27ನೇ ತಾರೀಕು ಒಳ್ಳೆಯ ಸಮಯ ಇರುತ್ತೆ. ಆಗ ನೀವು ರಾಮನವಮಿ ಪೂಜೆಯನ್ನು ಮಾಡಬಹುದಾಗತ್ತೆ. ಇನ್ನು ನೈವೇದ್ಯವನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದಾದರೆ, ಬೆಲ್ಲದ ಪಾನಕ, ಮಜ್ಜಿಗೆ ಹಾಗೂ ಹೆಸರುಬೇಳೆ ಕೋಸಂಬರಿಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕಾಗತ್ತೆ ಪ್ರಭು ಶ್ರೀರಾಮಚಂದ್ರರಿಗೆ. ಇನ್ನು ಶ್ರೀರಾಮನವಮಿ ಆಚರಣೆಯ ಶುಭ ಫಲಗಳನ್ನು ನೋಡೋದಾದರೆ, ಶ್ರೀರಾಮನವಮಿಯಂದು ಬ್ರಹ್ಮಾಂಡದಲ್ಲಿ ಪ್ರಭು ಶ್ರೀರಾಮಚಂದ್ರರ ತತ್ವ ಇತರ ದಿನಗಳಿಗಿಂತಲೂ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ರಾಮನವಮಿಯಂದು ನಡೆಯುವಂಥ ಭಜನೆ, ಕೀರ್ತನೆ ಮತ್ತು ರಾಮಾಯಣ ಪಾರಾಯಣದಿಂದ ಮನಸ್ಸಿನ ಅಶಾಂತಿಯೆಲ್ಲ ಹೋಗಿ ಆಂತರಿಕ ನೆಮ್ಮದಿ ಕೂಡ ದೊರೆಯುತ್ತದೆ.
ಪ್ರಭು ಶ್ರೀರಾಮಚಂದ್ರರು ಆದರ್ಶ ಕುಟುಂಬ ಜೀವನಕ್ಕೆ ಮಾದರಿಯಾದವರು. ಈ ದಿನ ರಾಮ ಸೀತೆಯನ್ನು ಪೂಜೆ ಮಾಡುವುದರಿಂದ ದಂಪತಿಗಳ ನಡುವಿನ ಅನುರಾಗ ಹೆಚ್ಚುತ್ತದೆ ಮತ್ತು ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಒಗ್ಗಟ್ಟು ನೆಲೆಸುತ್ತದೆ. ಶ್ರೀರಾಮ ಎಂಬ ನಾಮಸ್ಮರಣೆಯು ಮನಸ್ಸಿನ ಚಂಚಲತೆಯನ್ನು ದೂರ ಮಾಡುತ್ತದೆ. ಇದು ಆತ್ಮವನ್ನು ಶುದ್ಧೀಕರಿಸುವಂತಹ ಪವಿತ್ರ ದಿನವಾಗಿದೆ. ರಾಮನವಮಿ ಆಚರಣೆಯು ನಮ್ಮಲ್ಲಿರುವ ನೈತಿಕ ಮೌಲ್ಯಗಳನ್ನು ಜಾಗೃತಿಗೊಳಿಸುತ್ತದೆ. ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿಯ ದಿನ ರಾಮರಕ್ಷಾ ಸ್ತೋತ್ರವನ್ನು ಅಥವಾ ರಾಮನಾಮ ಜಪವನ್ನು ಮಾಡುವುದರಿಂದ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತವೆ ಮತ್ತು ಜೀವನದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ನೋಡಿದ್ರಲ್ಲ ಆತ್ಮೀಯರೇ, ರಾಮನವಮಿಯ ಕುರಿತು ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಅಂತ ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.